ಒಂದು ವಿಚಾರ ನಾವು ಗಮನಿಸಬೇಕು, ಯಾಕೆ RSSಗೆ ಪಥಸಂಚಲನ ಮಾಡೋದಕ್ಕೆ ಅನುಮತಿಯನ್ನ ನಿರಾಕರಿಸಲಾಯಿತು, ಯಾಕೆ ಪರ್ಮಿಷನ್ ಸಿಗಲಿಲ್ಲ, ತಹಶೀಲ್ದಾರ್ ಕೊಟ್ಟಿರುವಂತಹ ಕಾರಣಗಳೇನು, ಅದನ್ನ ಕೂಡ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ತಹಶೀಲ್ದಾರ್ ಕೇಳ್ತಾ ಇರೋದು, ಎಷ್ಟು ಜನ ಪಥಸಂಚಲನದಲ್ಲಿ ಭಾಗಿಯಾಗ್ತೀರಿ, ಆ ಬಗ್ಗೆ ವಿವರವನ್ನ ಕೊಡಬೇಕು. ವಿವರವನ್ನೇ ಕೊಟ್ಟಿಲ್ಲ RSS. ಆ ಕಾರಣಕ್ಕೂ ಕೂಡ ನಾವು ಅನುಮತಿಯನ್ನ ನಿರಾಕರಿಸ್ತಿದ್ದೀವಿ ಅನ್ನುವಂತಹ ವಿಚಾರವನ್ನ ತಹಶೀಲ್ದಾರ್ ಹೇಳ್ತಿದ್ದಾರೆ. ಎರಡನೇ ಪ್ರಶ್ನೆ, ಪಥಸಂಚಲನದಲ್ಲಿ ಚಿತ್ತಾಪುರ ತಾಲೂಕು ಹೊರತುಪಡಿಸಿ ಬೇರೆ ತಾಲೂಕು ಜಿಲ್ಲೆಯ ಎಷ್ಟು ಜನ ಕೂಡ ಭಾಗಿಯಾಗ್ತಾರೆ ಅದರಲ್ಲಿ, ಅದ್ರ ಬಗ್ಗೆ ಕೂಡ ನೀವು ಮಾಹಿತಿ ಕೊಡಬೇಕು, ಅನುಮತಿ ಕೊಡಬೇಕು ಅಂದ್ರೆ ಮಾಹಿತಿ ಕೊಟ್ಟಿಲ್ಲ. ಆ ಕಾರಣಕ್ಕೆ ನಿರಾಕರಣೆ. ಬಜಾಜ್ ಕಲ್ಯಾಣ ಮಂಟಪ ಆವರಣದ ಮಾಲೀಕರ ಅನುಮತಿ ಪತ್ರವನ್ನ ಕೂಡ ನೀವು ಸಲ್ಲಿಕೆ ಮಾಡಿಲ್ಲ. ಪಥಸಂಚಲನ ಪ್ರಾರಂಭ ಆಗುವಂತ ಜಾಗಗಳಿದೆಯಲ್ಲ, ಅಲ್ಲೂ ಕೂಡ ಅನುಮತಿ ಪಡೆದುಕೊಳ್ಬೇಕು. ಅನುಮತಿ ಪಡೆದಿದ್ದೀರಾ, ಆ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಬೇಕು, ಸಲ್ಲಿಕೆ ಮಾಡಿಲ್ಲ. ಮತ್ತೊಂದು ಪ್ರಶ್ನೆ, ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕಾದಂತ ಅನಿವಾರ್ಯತೆ ಇದೆ, ಹಾಗಾಗಿ ನಾವು ಅನುಮತಿ ಕೊಡ್ತಾ ಇಲ್ಲ. ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಕ್ರಮ ವಹಿಸುವ ಒಪ್ಪಿಗೆ ಪತ್ರವನ್ನ ಕೂಡ ನೀವು ನೀಡಿಲ್ಲ. ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅನುಮತಿ ಪಡಿಬೇಕು, ಅನುಮತಿ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಬೇಕು, ಅದನ್ನ ಕೂಡ ಹೇಳಿಲ್ಲ. ಲಾಠಿ ಅಥವಾ ಆಯುಧಗಳನ್ನ ಕುರಿತು ನೀವು ಮಾಹಿತಿ ಕೊಡಬೇಕು. ಪಥಸಂಚಲನ ನಡೆಯುತ್ತೆ ಅಂದ್ರೆ ನಮಗೆಲ್ಲ ಗೊತ್ತು, RSS ಕೂಡ ಯಾವ ಆಯುಧವನ್ನ ಬಳಕೆ ಮಾಡುತ್ತೆ ಅಂತ. ಬಟ್ ಅಲ್ಲಿ ಕ್ಲಾರಿಟಿ ಕೇಳ್ತಿದ್ದಾರೆ, ನೀವು ಲಾಠಿ ಬಳಸ್ತೀರಾ, ಯಾವ ಆಯುಧ ಬಳಸ್ತೀರಾ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಯಾಕೆ? ಹಾಗಾಗಿ ಅನುಮತಿಯನ್ನ ನಿರಾಕರಿಸ್ತಿದ್ದೀವಿ ಅಂತ. ತಮ್ಮ ಸಂಘದ ನೋಂದಣಿ ಪ್ರಮಾಣ ಪತ್ರದ ದೃಢೀಕರಣ ಪ್ರತಿಯನ್ನ ಸಲ್ಲಿಕೆ ಮಾಡಿಲ್ಲ. ಎಕ್ಸಾಕ್ಟ್ಲಿ ಇದು ಮೇನ್ ಆಗುತ್ತೆ. ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅನ್ನ ಹೈಲೈಟ್ ಮಾಡಬೇಕಾಗುತ್ತೆ. ಕಾರಣ, ನಿಮ್ಮ ಸಂಘದ ದೃಢೀಕರಣದ ಪತ್ರ ಸಲ್ಲಿಕೆ ಮಾಡಬೇಕು ಅಂತ RSS ಎಷ್ಟೋ ವರ್ಷಗಳ ಇತಿಹಾಸ ಇದ್ರೂ ಕೂಡ ಈ ಕ್ಷಣಕ್ಕೂ ಸಂಘ ಪರಿವಾರ ಯಾವುದೇ ಕಾರಣಕ್ಕೂ ಕೂಡ ದೃಢೀಕರಣಗೊಂಡಿರುವಂತ ಸಂಘ ಅಲ್ಲ. ಹಾಗಾಗಿ ಆ ಪತ್ರವನ್ನ ಸಬ್ಮಿಟ್ ಮಾಡುವಲ್ಲೂ ಕೂಡ ಫೇಲ್ಯೂರ್ ಆಗಿದೆ. ಹಾಗಾಗಿ ಅನುಮತಿಯನ್ನ ನಿರಾಕರಿಸಲಾಗ್ತಾ ಇದೆ ಅಂತ. ಪಥಸಂಚಲನದ ತುರ್ತು ಸಂವಹನಕ್ಕೆ 10 ಜನ ಸ್ಥಳೀಯ ಮುಖಂಡರ ಮಾಹಿತಿ ನೀಡಿಲ್ಲ. ಯಾಕೆ ಅನ್ನೋದನ್ನ ಕೂಡ ತಹಶೀಲ್ದಾರ್ ಪ್ರಶ್ನೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು, ಅದನ್ನ ಕೂಡ RSS ಮಾಡಿಲ್ಲ. ಇರುವಂತಹ ನಿಯಮಗಳನ್ನ ಅನುಸರಿಸದೆ ಅನುಮತಿ ಕೊಡಿ ಅಂದ್ರೆ ಅನುಮತಿ ಕೊಡಕ್ಕಾಗಲ್ಲ. ಕಾನೂನು ಸುವ್ಯವಸ್ಥೆಯೇ ನಮ್ಮ ಮುಂದೆ ಇರುವಂತಹ ಆಪ್ಷನ್. ಹಾಗಾಗಿ ಅದರ ದೃಷ್ಟಿಯಿಂದ ನಾವು ಅನುಮತಿಯನ್ನ ನಿರಾಕರಿಸಿದ್ದೀವಿ ಅಂತ ತಹಶೀಲ್ದಾರ್ ಅನುಮತಿ ಕೊಟ್ಟಿಲ್ಲ. ಬಟ್ ಇದನ್ನೇ ಪ್ರಶ್ನೆ ಮಾಡಿಕೊಂಡು RSS ಈಗ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಒಂದ್ ರೀತಿ ಜಿದ್ದಿಗೆ ಬಿದ್ದಂಗೆ ಕಾಣಿಸ್ತಾ ಇದೆ RSS. ಕಾರಣ, ಯಾರು ಕಡಿವಾಣ ಹಾಕೋದಕ್ಕೆ ಮುಂದಾದ್ರೂ ಅವ್ರದೇ ಸ್ವಕ್ಷೇತ್ರದಿಂದ ಪಥಸಂಚಲನ ಮಾಡಬೇಕು ಅಂತ. ಬಟ್ ಈಗ ಕಂಪ್ಲೀಟ್ ಆಗಿ ಅನುಮತಿ ಸಿಕ್ಕಿಲ್ಲ. ಇವತ್ತು ಪಥಸಂಚಲನ ನಡೆಯಲ್ವಾ? ಏನ್ ನಿರೀಕ್ಷೆ ಮಾಡಬಹುದು? ಹೌದು ಶ್ರುತಿ, ಏನು ಅಂದ್ರೆ ಚಿತ್ತಾಪುರದಲ್ಲಿ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಜಟಾಪಟಿ ತಾರಕಕ್ಕೆ ಏರಿದೆ ಅಂತಾನೆ ಹೇಳ್ಬೋದು. ಏನು ಕಳೆದ ಕೆಲ ದಿನಗಳ ಹಿಂದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು CM ಅವರಿಗೆ ಏನು RSS ಕಾರ್ಯಕ್ರಮವನ್ನು ಸರ್ಕಾರಿ ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕೆಂದು ಪತ್ರ ಕೊಡ್ತಾರೆ. ಅದರ ಬೆನ್ನಲ್ಲೇ ಬಿಜೆಪಿ ಹಾಗೂ RSS ನಾಯಕರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬೀಳುತ್ತಾರೆ. ಇದೀಗ ಇಂದು ಮಧ್ಯಾಹ್ನ 3 ಗಂಟೆಗೆ ಅದೇ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಚಿತ್ತಾಪುರ ಪಟ್ಟಣದಲ್ಲಿ RSS ಪಥಸಂಚಲನವನ್ನ ಆಯೋಜನೆ ಮಾಡುತ್ತೆ. ಆದ್ರೆ ತಾಲೂಕು ಆಡಳಿತ ಇದೀಗ ಅನುಮತಿ ನೀಡಲು ನಿರಾಕರಿಸಿರುವಂತದ್ದು. ಏನು ನಿನ್ನೆ ಅನುಮತಿಯನ್ನು ಕೋರಿ RSS ಮುಖಂಡರು ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸ್ತಾರೆ. ಈ ವೇಳೆ ತಹಸೀಲ್ದಾರರು ಉತ್ತರ ಕೇಳಿ 11 ಅಂಶಗಳ ಉತ್ತರವನ್ನ ಕೇಳಿ ಅವರಿಗೆ ಆದೇಶವನ್ನ ನೀಡ್ತಾರೆ. ಆದ್ರೆ RSS ಕಾರ್ಯಕರ್ತರು ಕೂಡ ಈ ಕುರಿತು ತಹಸೀಲ್ದಾರರಿಗೆ ಉತ್ತರವನ್ನು ಕೊಡ್ತಾರೆ. ಆದ್ರೆ ಇಂದು ಮಧ್ಯರಾತ್ರಿ 12 ಗಂಟೆಗೆ ತಾಲೂಕು ದಂಡಾಧಿಕಾರಿ ಆದಂತಹ ನಾಗಯ್ಯ ಹಿರೇಮಠ ಅವರು ಅನುಮತಿಯನ್ನ ನಿರಾಕರಿಸಿ ಆದೇಶವನ್ನ ಹೊರಡಿಸ್ತಾರೆ. ಇದೀಗ RSS ಕೂಡ ಸುಮ್ಮನೆ ಇಂದು ರವಿವಾರ ಆದ್ರೂ ಕೂಡ ಕೋರ್ಟ್ ಬಾಗಿಲನ್ನ ತಟ್ಟಿರುವಂತದ್ದು. ಏನು ರಿಟ್ ಅರ್ಜಿಯನ್ನ ಸಲ್ಲಿಸುವ ಮೂಲಕ ನಾವು ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ನಡೆಸ್ತೇವೆ ಅನ್ನುವಂತ ಪಣವನ್ನ ತೊಟ್ಟಿರುವಂತದ್ದು. ಇನ್ನು RSS ಕೌಂಟರ್ ಆಗಿ ಭೀಮ ಪಥಸಂಚಲನವನ್ನ ಅದೇ ಸಮಯದಲ್ಲಿ ಅದೇ ಮಾರ್ಗದಲ್ಲಿ ಆಯೋಜನೆ ಮಾಡಿದ್ರಿಂದ ಸಂಘರ್ಷ ಉಂಟಾಗುವ ಸಾಧ್ಯತೆಗಳು ಇರುವ ಕಾರಣ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅನುಮತಿಯನ್ನ ನಿರಾಕರಿಸಲಾಗಿದೆ ಎಂದು ತಹಸೀಲ್ದಾರರು ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಶ್ರುತಿ. ಓಕೆ ಶ್ರೀಕಾಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.